ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ತರೂರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡರು ಇಂದು ಹೈಟೆಕ್ ಆಂಗ್ಲ ಮಾಧ್ಯಮ ಶಾಲೆ ನಿರ್ಮಿಸಲು ತರೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆಯ ನಿರ್ಮಾಣದ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸ್ವಾಗತ ಭಾಷಣ ಬಿಇಒ ಕೃಷ್ಣಪ್ಪ ಶಿರಾ, ಸಮಾರಂಭ ಉದ್ಘಾಟನೆ ನುಡಿ ಆಲು ಒಕ್ಕೂಟ ನಿರ್ದೇಶಕರು ಎಸ್ಆರ್ ಗೌಡರು ಶಿರಾ, ದಿವ್ಯ ಆಶೀರ್ವಚನ ಶ್ರೀಕಾರದ ವೀರಬಸವ ಮಹಾಸ್ವಾಮಿಗಳು, ಕಾರ್ಯಕ್ರಮದ ಅತಿಥಿಗಳು ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್, ತರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮುತ್ತಿಮಡು ರಂಗಸ್ವಾಮಯ್ಯ, ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು, ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ಊರಿನ ಎಲ್ಲಾ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹಳ್ಳಿ ವಾಸ್ತವಕ್ಕೆ ಹತ್ತಿರವಾದಂತಹ ಒಂದು ಸಿನಿಮಾವನ್ನು ಕೊಟ್ಟಂತ ಒಬ್ಬ ಖ್ಯಾತ ನಿರ್ದೇಶಕರು ಕೂಡ ತರೂರಿನವರೇ. ನಾನು ನಿನ್ನೆ ದಿವಸ ವಿವಿಧ ಭಾರತಿನಲ್ಲಿ ಕಾರಲ್ಲಿ ಬರ್ಬೇಕಾದ್ರೆ ಕೇಳ್ತಾ ಇದ್ದೆ ರೇಡಿಯೋದಲ್ಲಿ, ಸಿದ್ದಲಿಂಗಯ್ಯನವರು ಇದೇ ಊರಿನಲ್ಲಿ ಇದ್ದು ಯಾವುದೋ ಕಾರಣಕ್ಕೆ ತಮ್ಮ ಸಂಬಂಧಿಕರ ಜೊತೆನೋ ಊರಿನವ್ರ ಜೊತೆನೋ ಮನಸ್ತಾಪ ಮಾಡಿಕೊಂಡು ಇಲ್ಲಿಂದ ತುಮಕೂರ್ಗೆ ಹೋಗ್ತಾರೆ, ತುಮಕೂರಿಂದ ಮೈಸೂರಿಗೆ ಹೋಗ್ತಾರೆ. ಅಲ್ಲಿ ಒಬ್ಬ ಆಫೀಸ್ ಬಾಯ್ ಆಗಿ ಕೆಲಸಕ್ಕೆ ಸೇರಿದಂತವರು ದೊಡ್ಡ ಮಟ್ಟಕ್ಕೆ ಬೆಳೆದು ಒಬ್ಬ ದೊಡ್ಡ ನಿರ್ದೇಶಕರಾಗ್ತಾರೆ. ಆದ್ರೆ ಈ ಗ್ರಾಮೀಣ ಪ್ರತಿಭೆಗಳು ಹೇಗಿರುತ್ತೆ ಗೊತ್ತಿಲ್ಲ. ಈ ಮಕ್ಕಳಲ್ಲಿ ಕೂತಿದ್ದಾರೆ ಬಡವ್ರ ಮಕ್ಕಳು, ಯಾರು ಶ್ರೀಮಂತರ ಮಕ್ಕಳಿಲ್ಲ, ಬಡವ್ರ ಮಕ್ಕಳು. ನಾನು ಕೂಡ ಒಬ್ರು ಬಡವ್ರ ಮಗನೇ. ಇದೇ ರೀತಿ ಹುಲಿಕುಟ್ಟೆ ಹೋಬಳಿ ಹೊಸಳ್ಳಿ ಗ್ರಾಮದಲ್ಲಿ ಈ ತರ ನೆಲದಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಿದವನೆ. ಯಾರ್ಯಾರು ಎಲ್ಲೆಲ್ಲಿಗೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅಂತ ಒಬ್ಬ ತರೂರು ಸಿದ್ದಲಿಂಗಯ್ಯನವ್ರನ್ನ ಕೊಟ್ಟಂತ ಈ ಊರಿಗೆ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕೊಡುವಂತ ಶಕ್ತಿ ಇದೆ. ಅದಕ್ಕೆ ನಾನು ಇದನ್ನ ಕರೆದೆ ಒಂದು ಕ್ರಾಂತಿ ಹಾಕಬೇಕು, ಶಿಕ್ಷಣದ ಕ್ರಾಂತಿ. ನಾನು ಶಿರಾ ತಾಲೂಕಿಗೆ, ನಾನು ಬೆಂಗಳೂರಿನಲ್ಲಿ ಶಿರಾ ತಾಲೂಕಿನಲ್ಲೇ ಹುಟ್ಟಿ ಬೆಳೆದಿದ್ರು ಕೂಡ ನಾನು ವಿದ್ಯಾಭ್ಯಾಸಕ್ಕೆ ಅಂತ ಬೆಂಗಳೂರಿಗೆ ಹೋದವನು. ಅಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಿ ಒಂದು 10 ವರ್ಷ ಆದ ನಂತರ ಆ ಅನುಭವ ತಗೊಂಡು ನಂಗೆಲ್ಲ ಒಂದ್ ಕಡೆ ಮನಸ್ಸಿನ ಮೂಲೆಯಲ್ಲಿ ಶಿರಾ ಜ್ಞಾಪಕ ಬಂತು. ನಮ್ಮ ಊರಿಗೆ ಏನಾದ್ರೂ ಮಾಡ್ಬೇಕು ನಾನು ಅಂತೇಳಿ ಬಂದೆ. ಒಂದು ದೊಡ್ಡ ವಿದ್ಯಾಸಂಸ್ಥೆ ಕಟ್ಟಿದೆ. ಆದ್ರೆ ಶ್ರೀಮಂತರು ಮಾತ್ರ ಓದುವಂತ ವಿದ್ಯಾಸಂಸ್ಥೆ ಆಯ್ತದು, ದುಡ್ಡಿರೋರು ಮಾತ್ರ. ಎಲ್ಲ ಒಂದ್ ಕಡೆ ಅನಿಸ್ತು. ನನ್ನ ಇತಿಮಿತಿನಲ್ಲಿ 50 ಜನ 100 ಜನಕ್ಕೆ 1000 ಜನಕ್ಕೆ ಉಚಿತವಾದ ಶಿಕ್ಷಣ ಕೊಟ್ಟೆ. ಆದ್ರೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ಲಿಲ್ಲ. ಏನಾದ್ರೂ ಮಾಡ್ಬೇಕು, ನನ್ನ ಅನುಭವ ಮತ್ತೆ ನನ್ನ ಉದ್ದೇಶಗಳು ಧ್ಯೇಯಗಳೇನಿದ್ದಾವೆ ಅವನ್ನ ಈಡೇರಿಸಬೇಕು ಅಂತ ಹೇಳಿದ್ರೆ ಏನಾದ್ರೂ ಮಾಡಬೇಕು ಅಂತ ಹೇಳಿ ರಾಜಕೀಯ ರಂಗವನ್ನ ಪ್ರವೇಶ ಮಾಡಿದೆ. ಪರ ವಿರೋಧಗಳು ಎರಡೂ ಬಂತು, ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಬಾಲ್ಯದಿಂದ ಕೂಡ ಪ್ರವಾಹದ ವಿರುದ್ಧ ಈಜಿ ಚೆನ್ನಾಗಿ ಕರಗತ ಆಗ್ತಿದೆ. ಪ್ರವಾಹದ ವಿರುದ್ಧ ಈಜೋದೆ ನನ್ನ ಬದುಕಾಗಿದೆ. ಯಾಕಂದ್ರೆ ನಮ್ಮಪ್ಪ ದೊಡ್ಡ ಶ್ರೀಮಂತ ಅಲ್ಲ, 100 ಎಕರೆ ಅಡಿಕೆ ತೋಟ ಇಲ್ಲ, ಒಂದೇ 1 ಎಕರೆ ಜಮೀನು ಇದ್ದಿದ್ದು ನಮ್ಮ ಗಡಿನಲ್ಲಿ. ಆದ್ರೆ ನನ್ ದೊಡ್ಡ ಆಸ್ತಿ ಯಾವ್ದಪ್ಪ ಅಂತ ಹೇಳಿದ್ರೆ ನನಗೆ ಸಿಕ್ಕಂತ MSc ಇನ್ ಫಿಸಿಕ್ಸ್ ಅನ್ನೋ ಒಂದು ಶಿಕ್ಷಣ, ಮಾಸ್ಟರ್ ಡಿಗ್ರಿ. ಆ ಶಿಕ್ಷಣಕ್ಕಂತ ಮಹತ್ವ ಇರುತ್ತೆ. ಆ ಕಾರಣಕ್ಕಾಗಿ ನಾನು ನಿರ್ಧಾರ ಮಾಡಿದೆ, ನಮ್ಮ ತಾಲೂಕನ್ನ ಶೈಕ್ಷಣಿಕವಾಗಿ ಯಾರು ಏನ್ ಬೇಕಾದ್ರೂ ಮಾತಾಡ್ಕೊಂಡ್ರಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಬೇಕು. ನಂತರ ಬಡವ್ರ ಮನೆ ಮಕ್ಕಳು 1000 ಜನ ಬರ್ಬೇಕು, ಮುಂದೆ ಬರ್ಬೇಕು, ಈ ತಾಲೂಕು ಅಭಿವೃದ್ಧಿ ಆಗುತ್ತೆ. ನಾನು ನನ್ನ ಮಾತಲ್ಲ, ಜನ ಹೇಳೋ ಮಾತು. ಸಂದರ್ಭದಲ್ಲಿ ಅವರ ಒಂದು ಶಾಲೆಯ ಕಲ್ಪನೆ ಯಾವ ರೀತಿ ಇತ್ತು ಅದು ನೋಡಿದ್ರೆ ಬಹಳಷ್ಟು ಒಂದು ರೀತಿಯ ಪ್ರೆಸಿಡೆನ್ಸಿ ಶಾಲೆಗೆ ಹೋದ್ರು ಕೂಡ ಆ ವಾತಾವರಣ ಕೂಡ ಇಲ್ಲ. ಅಂತ ವಾತಾವರಣವನ್ನ ಆ ಗೋಪಿಗುಟ್ಟೆ ಶಾಲೆಯಲ್ಲಿ ನಿರ್ಮಾಣ ಮಾಡಿದೆ. ಅದೇ ರೀತಿ ನಾನು ಬರ್ಗೂರಲ್ಲೂ ಕೂಡ ಒಂದು ಶಾಲೆಯನ್ನು ಮಾಡಿದ್ದಾರೆ. ಆ ಬರ್ಗೂರನ್ನು ಕೂಡ ಅವತ್ತ ಒಂದು ಶಂಕುಸ್ಥಾಪನೆಗೂ ಕೂಡ ನಾನು ಹೋಗಿದ್ದೆ, ಮತ್ತೆ ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೂ ಕೂಡ ನಾನು ಹೋಗಿದ್ದೆ. ಆ ಹೋದ ಸಂದರ್ಭದಲ್ಲಿ ಅಲ್ಲ ಶಾಲೆಯ ನಿಜಕ್ಕೂ ಕೂಡ ವ್ಯವಸ್ಥೆ ಯಾವ ರೀತಿ ಇದೆ ಅಂದ್ರೆ ಒಂದು ಹೈಟೆಕ್ ಖಾಸಗಿ ಶಾಲೆಯ ರೀತಿಯಲ್ಲಿ ಆ ಶಾಲೆಯ ಮೂಲಭೂತ ಸೌಕರ್ಯಗಳಿಂದ ಕೂಡಿದೆ. ಇದು ನಮ್ಗೆ ಆಗ್ಬೇಕಾಗ್ತಕ್ಕಂಥದ್ದು. ಇವತ್ತು ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ಚತಕ್ಕಂತ ಸ್ಥಿತಿನಲ್ಲಿ ಇವತ್ತು ಬಂದಿದ್ದಾರೆ. ಯಾಕೆಂದ್ರೆ ನಮ್ಮ ಪೋಷಕ ವರ್ಗದವರ ಎಲ್ಲರ ಮನಸ್ಥಿತಿ ಏನಾಗಿದೆ, ನನ್ನ ಮಗನೂ ಕೂಡ ಇವತ್ತು ಪ್ರೆಸಿಡೆನ್ಸಿನಲ್ಲಿ ಓದ್ಬೇಕು, ನನ್ನ ಮಗನೂ ಕೂಡ ರೆಹಾನಲ್ಲಿ ಓದ್ಬೇಕು, ಸೆಂಟಾನ್ಸ್ ಅಲ್ಲಿ ಓದ್ಬೇಕು. ಈ ಒಂದು ಕಲ್ಪನೆ ಇವತ್ತು ನಮ್ಮಲ್ಲಿ ಬಂದಿದೆ. ಯಾಕೆಂದ್ರೆ ಆ ಇಂಗ್ಲಿಷ್ ನ ವ್ಯಾಮೋಹ ನಮ್ಮೆಲ್ಲರಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಇವತ್ತು ಅನಿವಾರ್ಯನೂ ಕೂಡ ಆಗಿದೆ. ನಾವು ಕನ್ನಡ ಪ್ರೇಮಿಗಳಾಗಿದ್ರು ಕೂಡ ಇವತ್ತು ಇಂಗ್ಲಿಷ್ ನಲ್ಲಿ ಇವತ್ತು ಅನಿವಾರ್ಯ ಸ್ಥಿತಿನಲ್ಲಿ ನಾವು ಆ ಭಾಷೆನ ನಾವು ಕಲಿಬೇಕು. ಆ ಭಾಷೆನಲ್ಲಿ ಇವತ್ತು ಎಲ್ಲ ವ್ಯವಹರಿಸಬೇಕಾಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ.
ಅದರಿಂದ ಆ ಖಾಸಗಿ ಶಾಲೆಯಲ್ಲಿ ಹೆಚ್ಚು ಒತ್ತನ್ನ ಇಂಗ್ಲಿಷ್ ಅಲ್ಲಿ ಕೊಡೋದ್ರಿಂದ ಅಲ್ಲಿ ನಮ್ಮ ಖಾಸಗಿ ಶಾಲೆಗಳಿಗೆ ಹೋಗ್ಬೇಕು ಎಂಬ ನಮ್ಮ ಪೋಷಕರು ಇವತ್ತು ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಇವತ್ತು ಒಂದು ಆಸ್ತಿ ಮಾಡಿದ್ರು ಸಮೇತ ಮಕ್ಕಳನ್ನ ಒಳ್ಳೆ ಶಾಲೆಗೆ ಸೇರಿಸಬೇಕು ಎಂಬುದು ಎಲ್ಲ ನಮ್ಮ ಪೋಷಕ ವರ್ಗದವರ ಒಂದು ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಇವತ್ತು ಹೊಡ್ತಾ ಬಿದ್ದು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚತಕ್ಕಂತ ಸ್ಥಿತಿಯಲ್ಲಿದೆ. ಇದನ್ನ ಒಂದು ಶಿಕ್ಷಣ ಒಂದು ಇಲಾಖೆ ಒಂದು ಸವಾಲಾಗಿ ಸ್ವೀಕರಿಸಬೇಕಾಗ್ತದೆ. ಯಾಕೆಂದ್ರೆ ಇದು ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಏನಾದ್ರೂ ಕೂಡ ನಾವು ಉಳಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅದೆಲ್ಲೋ ಒಂದ್ ಕಡೆ ಶಿಕ್ಷಣ ಕ್ಷೇತ್ರಕ್ಕೆ ಇಡೀ ಒಂದು ಈ ಮನುಕುಲದ ಶಿಕ್ಷಣ ವ್ಯವಸ್ಥೆಗೆ ಒಂದು ಪೆಟ್ಟು ಬೀಳ್ತಕ್ಕಂತ ಸಂದರ್ಭ ಆಗ್ತದೆ. ಯಾಕೆಂದ್ರೆ ನಾನು ಚಿದಾನಂದ ಗೌಡ್ರನ್ನು ಕೂತ್ಕೊಂಡು ಈ ಮಾತು ಹೇಳ್ಬೇಕು ಬೇಡ ಗೊತ್ತಿಲ್ಲ. ಯಾಕೆಂದ್ರೆ ಖಾಸಗಿ ಶಾಲೆಯಲ್ಲಿ ಕೊಡ್ತಕ್ಕಂತ ಶಿಕ್ಷಣ ಕೇವಲ ಅಂಕಗಳಿಗೆ ಸೀಮಿತವಾಗಿರ್ತಕ್ಕಂಥ ಶಿಕ್ಷಣ ಆಗಿರ್ತದೆ. ಅದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಇವತ್ತು ಎಲ್ಲ ಆಂಗಲಗಳು ಕೂಡ ಆ ವ್ಯಕ್ತಿಯ ಒಂದು ಭವಿಷ್ಯಕ್ಕೆ ಆ ಒಂದು ವಿದ್ಯಾರ್ಥಿಯ ಭವಿಷ್ಯಕ್ಕೆ ಪೂರಕವಾಗಿ ಬೇಕಾಗ್ತಕ್ಕಂಥ ಎಲ್ಲ ಇವತ್ತು ವ್ಯವಸ್ಥೆಗಳನ್ನು ಕೂಡ ಈ ಒಂದು ಸರ್ಕಾರಿ ಶಾಲೆ ಕೊಡ್ತಕ್ಕಂಥದ್ದನ್ನು ಆಗಿದೆ. ಇವತ್ತು ಅದೇ ಕಾನ್ಸೆಪ್ಟ್ ಚಿದಾನಂದ ಗೌಡ್ರದ್ದು ಕೂಡ. ಹಾಗೆ ಆ ಮಕ್ಕಳು ಇವತ್ತು ಎಲ್ಲ ಅಂಗಗಳಲ್ಲೂ ಕೂಡ ಅವರು ಬರಬೇಕು. ಅವರಲ್ಲಿ ಒಂದು ವಿಶೇಷವಾದಂತಹ ಪ್ರತಿಭೆ ಒಂದು ಗ್ರಾಮೀಣ ಮಟ್ಟದ ನಮ್ಮ ಮಕ್ಕಳಲ್ಲಿ ಇರ್ತದೆ. ಆಗ ಆ ಮಕ್ಕಳಲ್ಲಿ ಆ ಪ್ರತಿಭೆಯನ್ನು ಹೊರಹೊಮ್ಮಿಸ್ತಕ್ಕಂಥದ್ದೇ ಒಂದು ಶಿಕ್ಷಣ. ಆ ಶಿಕ್ಷಣಕ್ಕೆ ಏನೇನು ಆ ಮಕ್ಕಳಲ್ಲಿ ಯಾವ ರೀತಿ ಪ್ರತಿಭೆ ಇದೆ ಎಂಬುದನ್ನ ಆ ಪೂರಕವಾಗಿ ಆ ಕೆಲಸ ಮಾಡ್ತಕ್ಕಂಥದ್ದು ಒಬ್ಬ ಶಿಕ್ಷಕನ ಕರ್ತವ್ಯ.